ಕ್ರಿಕೆಟ್ ನೋಡ್ಲೇಬೇಕು. ಅದ್ರಲ್ಲಿ ಏನಿದೆ ಮಣ್ಣಗಟ್ಟಿ, ಅದಂದ್ರೆ ಯಾಕೆ ನಿಂಗೆ ಅಷ್ಟು ಹುಚ್ಚು? ನಾವು ವಿರಾಟ್ ಕೊಹ್ಲಿ ಡೈ ಹಾರ್ಟ್ ಫ್ಯಾನ್ಸ್. ರನ್ ಮಿಷಿನ್ ಅವನು, ಮೋಸ್ಟ್ ಅಗ್ರೆಸಿವ್ ಪ್ಲೇಯರ್. ಅವ್ನು ಕವರ್ ಡ್ರೈವ್ ಹೊಡೆಯೋದು ನೋಡೋದೇ ಒಂದು ಹಬ್ಬ ಗೊತ್ತಾ. ಮಿಡ್ ವಿಕೆಟ್ ಅಲ್ಲಿ ಪುಲ್ ಮಾಡ್ತಾನಲ್ಲ, ಅದನ್ನಂತೂ ಕೇಳೋದೇ ಬೇಡ. ಮನೇಲಿ ಮಾಡೋ ಹಬ್ಬ ಸಾಲದು ಅಂತ ಇದು ಬೇರೆನಾ? ಅದೇನೋ ಕವರು ಮಿಡ್ಡು ವಿಕೆಟ್ ಒಂದಿಲ್ಲ, ಅದೇನೇ ಅದು? ಅದಕ್ಕೆ ಹೇಳೋದು ಪ್ರಪಂಚ ಜ್ಞಾನ ಇರ್ಬೇಕು ಅಂತ. ಅದು ಗ್ರೌಂಡ್ ನ ಪ್ಲೇಸ್ಮೆಂಟ್ಸು. ದೊಡ್ಡಾಗಿ ನನಗೆ ಪುಸ್ತಕದ ಹುಳು ಅಂತಿದ್ದೆ, ಈಗೇನ್ ಹೇಳ್ತೀಯಾ? ಈ ಜನ ಇದೊಂದು ಆಟಕ್ಕೋಸ್ಕರ ದುಡ್ಡು ಟೈಮು ಎಲ್ಲ ವೇಸ್ಟ್ ಮಾಡ್ತಾರೆ ಕಣೆ. ಸೀರಿಯಸ್ಲಿ ನಾನ್ ಸೆನ್ಸ್ ಅನ್ಸುತ್ತೆ. ನಿಂಗೆ ಇಷ್ಟ ಆಗಲ್ಲ ಅಂದ್ರೆ ಸುಮ್ನಿರೋ. ಯಾಕೆ ಸುಮ್ನೆ ಬೇಕೊಳ್ತೀಯಾ? ಈಗೇನ್ ಕ್ರಿಕೆಟ್ ಹಾಕ್ಬೇಕಾ? ಹಾಕ್ಲೇಬೇಕು. ಹಾಗಿದ್ರೆ ಖಂಡಿತ ಹಾಕಲ್ಲ. ಏನ್ ಪಾಸ್ ಆಯ್ತಲ್ವಾ? ಎಲ್ಲೇ ಮೆಟ್ಲಿಂದ. ಓ ಭ್ರಮೆ, ಬಾಯಿ ಮುಚ್ಕೊಂಡು ಸೀರಿಯಲ್ ನೋಡು. ಅಕ್ಕ ನೀನು ಹೋಗಿ ಮಲ್ಕೊಳಕ್ಕ, ನಾನು ಆರಾಮಾಗೇ ಇದ್ದೀನಿ. ಜ್ವರ ಎಲ್ಲ ಇಳ್ತಿದ್ದೆ. ಪರವಾಗಿಲ್ಲ, ಬಟ್ಟೆ ಒಣಗೋಗಿದೆ, ಇನ್ನೊಂದ್ಸಲ ಒದ್ದೆ ಮಾಡಿ ಹಾಕ್ತೀನಿ. ಯಾಕೆ ಹಾಗೆ ನೋಡ್ತಿದ್ಯಾ? ಮಲ್ಕೋ, ಆಯಾಸ ಮಾಡ್ಕೋಬೇಡ. ಹೇ, ನಾನೇ ಬಂದಿರೋದು. ಯಾಕೆ ಹಾಗೆಲ್ಲ ಮಾಡ್ಕೋತಿದ್ಯಾ ಸೈಕೋಮನ್? ಆಂಟಿ, ನಾನು ಸಾಹಿತ್ಯ ಮಾತಾಡ್ತಾ ಇರೋದು. ಇಷ್ಟೊತ್ತಲ್ಲಿ ನಿಮಗೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಿದ್ಕೆ ಸಾರಿ. ಇಟ್ಸ್ ಓಕೆ ಸಾಹಿತ್ಯ. ಈ ನಂಬರ್ ಸೇವ್ ಮಾಡ್ಕೊಳ್ಳ? ಖಂಡಿತ ಮಾಡ್ಕೊಳ್ಳಿ ಆಂಟಿ, ಇದು ನನ್ನ ಪರ್ಸ್ನಲ್ ನಂಬರ್. ಓಕೆ, ಕಾಲ್ ಮಾಡಿದ್ಯಾಕೆ? ಆಂಟಿ, ನೀವು ಹೇಳಿದ್ರಿ ಅಂತ ವೇದಾಂತ್ ನನ್ನ ಆಚೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಬರ್ತ್ಡೇಗೆ ಏನು ಗಿಫ್ಟ್ ಕೊಟ್ಟಿಲ್ಲ ಅಂತ ಶಾಪಿಂಗಿಗೆ ಕರ್ಕೊಂಡು ಹೋಗಿ ಅಲ್ಲಿಂದ ಡಿನ್ನರ್ಗೆ ಹೋಗೋದು ಅಂತ ಆಗಿತ್ತು. ಹೌದು, ಅದೇ ಥರ ಅಂತ ಮಾತಾಗಿತ್ತು. ಯಾಕೇನಾಯ್ತು? ಆ ಥರ ಯಾವುದು ಆಗಲ್ಲ ಅನ್ಸುತ್ತೆ ಆಂಟಿ. ಅವ್ರ ಆಫೀಸಿಂದ ಎಲ್ಲಿಗೆ ಹೋದ್ರು ಅಂತಾನೆ ಗೊತ್ತಿಲ್ಲ. ಅವ್ರ ಆಫೀಸಿಂದ ಹೊರಡೋಕೆ ಮುಂಚೆನೆ ನಾನು ಇದ್ರ ಬಗ್ಗೆ ಮಾತಾಡಿದೆ, ಆದರೆ ಅವರು ಇವತ್ತು ಆಗಲ್ಲ ಅಂದ್ಬಿಟ್ರು. ಈಗ ಸುಮ್ಮನೆ ಮಾತಾಡೋಕ್ಕಂತ ಕಾಲ್ ಮಾಡಿದ್ರು ಪಿಕ್ ಮಾಡ್ತಾ ಇಲ್ಲ. ಎಷ್ಟು ಸಣ್ಣ ವಿಷಯಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಸಾಹಿತ್ಯ. ದೊಡ್ಡ ಕಂಪ್ನಿ CEO ಅಂದರೆ ಎಷ್ಟೆಲ್ಲ ಕೆಲಸ ಇರಲ್ಲ ಹೇಳು. ಏನೋ ಎಮರ್ಜೆನ್ಸಿ ವರ್ಕ್ ಬಂದಿರುತ್ತೆ, ಹೋಗಿರ್ತಾನೆ ಅಷ್ಟೇ. ಆ್ಯಕ್ಚುಲಿ ವೇದಾಂತ್ ಈಗ ಮನೇಲೇ ಇದ್ದಾನೆ. ವಾಟ್, ಮನೇಲೇ ಇದ್ದಾರಾ? ಹೌದು, ಅವ್ನ ಮನೆಗೆ ಬಂದಿದ್ದನ್ನು ನಾನೇ ನೋಡಿದ್ದೀನಿ. ರೂಮ್ನಲ್ಲೇನೋ ವರ್ಕ್ ಮಾಡ್ತಿರ್ಬೋದು. ನಾನು ಹೋಗಿ ನಿನಗೆ ಕಾಲ್ ಮಾಡೋಕ್ಕೆ ಹೇಳ್ತೀನಿ. ಲೈನಲ್ಲೇ ಇರು. ವೇದಾಂತ್, 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 ವೇದಾಂತ್. ನೀವು ಇಲ್ಲಿಗೆ ಹೇಗೆ ಬಂದ್ರಿ? ಯಾವಾಗ ಬಂದ್ರಿ? ಯಾಕೆ ಬಂದ್ರಿ? ಬಂದು ಎಷ್ಟೊತ್ತಾಯ್ತು? ಯಾಕೆ ಸುಮ್ಮನೆ ಕೂತಿದ್ರಿ? ಮಾತಾಡ್ಬೇಡ, ಆಯಾಸ ಮಾಡ್ಕೋಬೇಡ ಅಂತ ಎಷ್ಟು ಹೇಳಿದ್ರು ವಟ ಅಂತೀಯಲ್ಲ. ನಿನಗಿನ್ನೂ ಜ್ವರ ಕಡಿಮೆ ಆಗಿಲ್ಲ. ಪ್ರಶ್ನೆಗಳನ್ನ ಆಮೇಲೆ ಕೇಳ್ಬೋದು. ಮಲ್ಕೋ ಮಲ್ಕೋ. ಬಾಯ್ ಓಪನ್ ಮಾಡು.
ಸುಮ್ಮನೆ ಕಣ್ಣು ಮುಚ್ಕೊ ಮಲ್ಕೋ ಈಗ. ವಾಪಸ್ ಹಾಕೆ. ನಿನ್ ಸೀರಿಯಲ್ ಮುಗಿತು ತಾನೆ, ಮತ್ತಿನ್ನೇನು? ಯಾಕೆ ಏನು ಅಂತ ಕತೆ ಎಲ್ಲ ಕೇಳೋಗಿಲ್ಲ, ಹಾಕ್ಬೇಕಂತ ಹಾಕ್ಬೇಕಷ್ಟೇ. ಇದು ಮೋಸ ಕಡೆ, ಯಾವಾಗ್ಲೂ ನೀನ್ ಹೇಳಿದ ಮಾತೆ ಕೇಳ್ಬೇಕಾ? ಏಯ್ ಬಾಯ್ ಮುಚ್ಕೊಂಡು ಎದ್ದೋಗ್ ಓದ್ಕೋ. ಅಪ್ಪಂಗ್ ಕಾಲ್ ಮಾಡಿ ಹೇಳ್ತೀನಿ ಇರು. ನೀನ್ 10th ನನಗೆ ಮರ್ತೋಗಿದ್ದೆ ಅಲ್ಲ, ನಿಂಗೆ ಕಾಲ್ ಮಾಡ್ತೀಯಾ? ಮಾಡು ಮಾಡು. ನಾನು ಅಪ್ಪಂಗ್ ಕಾಲ್ ಮಾಡಿ ಅದಿತಿ ಅಕ್ಕ ಬುಕ್ ಕಡೆ ಮುಖಾನೂ ಹಾಕ್ತಿಲ್ಲ, ಬರೀ ಟಿವಿ ನೋಡ್ತಿದ್ದಾಳೆ. ನಾನ್ ಆದ್ರೆ ಹೋಮ್ವರ್ಕ್ ಮುಗಿಸಿ ಟಿವಿ ನೋಡಕ್ ಕೂತೆ ಅಂತ ಹೇಳ್ತೀನಿ. ಛೇ, ಈ ಕೊಳ್ಳಿದ್ದೇವ ಮನೇಲಿಲ್ಲ ಅಂತ ಎಷ್ಟು ಖುಷಿಯಾಗಿದೆ. ಇವಳು ಬೇರೆ. ಅಮೂಲ್ಯ, 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 ಅಣ್ಣ, ಅಮೂಲ್ಯ, 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 ಹೇಗಿದ್ದೀರಾ? ನೀವು ಬಂದಿದ್ ಗೊತ್ತೇ ಆಗಿಲ್ಲ. ಆಕ್ಚುಲಿ ನಾವಿಬ್ರು ಜಗಳ ಬಿಡೆ. ಏನ್ರಿ ಆಗಿದೆ ನಿಮಗೆ? ಮೊದಲು ಅಮೂಲ್ಯ ಏನಾಯ್ತು ಅಂತ ಹೇಳಿ. ಎಲ್ಲಿದ್ದಾಳೆ, ಹೇಗಿದ್ದಾಳೆ? ಎಲ್ಲಿ ಅಮೂಲ್ಯ? ಅಯ್ಯೋ, ನೀವಿಬ್ರು ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ನಮ್ಮ ಹಳೆ ಮುಕ್ಕಿಗೆ ಏನೂ ಆಗಿಲ್ಲ, ಸ್ವಲ್ಪ ಜ್ವರ ಬಂದಿದೆ ಅಷ್ಟೇ. ನಮ್ಮ ಹಳೆ ಟೇಪ್ ರೆಕಾರ್ಡ್ರು ಅವಳೊಂದು ಮಲಗಿಸ್ ಬಂದಿದ್ದಾಳೆ. ಹೌದಾ? ಮತ್ ನಂಗೆ ಅಮ್ಮಗೆ ಹುಷಾರಿಲ್ಲ, ಬರ್ತಾ ಮೆಡಿಸಿನ್ ತಗೊಂಬ, ನಾನು ಮುಂದೋಗಿರ್ತೀನಿ ಅಂತ ವೇಂತಣ್ಣ ಮೆಸೇಜ್ ಮಾಡಿದ್ದ. ಹೌದಾ? ಇಲ್ಲಿ ಯಾರು ಬಂದಿಲ್ಲ, ಅದಕ್ಕೆ ನಾವು ಆಗಿಂದ ಹಾಲಲ್ಲೇ ಇದ್ದೀವಿ. ಸುಮಧುರ ರಾತ್ರಿ ಅನ್ಯಾಯವಾಗಿ ಹಾಳಾಗೋಯ್ತು ನೋಡಿ. ಮಕ್ಳಿದಾರಂತ ಕಾಮನ್ ಸೆನ್ಸ್ ಆದ್ರೂ ಬೇಡವಾ? ಏನೋ ಯಾವ್ದೋ ನೆಬ್ದಲ್ಲಾದ್ರೂ ನಮ್ಮ ಮನೆಗೆ ಬಂದ್ರಲ್ಲ. ಅಣ್ಣ, ಅದಕ್ಕೆ ಯಾವಾಗ ಬಂದ್ರಿ? ಈಗ ಬಂದ್ವಿ. ಅದು ಇರಿ ಒಂದ್ ನಿಮಿಷ, ನಾನು ನೋಡ್ತೀನಿ. ಅವ್ರೆ, ರೌಡಿ ನಂದಿಗೆ ಏನಾಯ್ತು? ಏನು ಇಲ್ವಲ್ಲ. ಅಯ್ಯೋ, ನೀವು ಅದನ್ನ ಫೋನಲ್ಲಿ ಹೇಳಿದ್ರಿ, ಆದ್ರೆ ಅಗ್ರಾಜ ಕಾಲ್ ಮಾಡಿ ರೌಡಿ ನಂದಿಗೆ ತುಂಬಾ ಹುಷಾರಿಲ್ಲ ಅಂತ. ಅಯ್ಯೋ, ಹಾಗೆಲ್ಲ ಏನು ಇಲ್ಲ, ಸ್ವಲ್ಪನೇ ಜ್ವರ ಬಂದಿರೋದು. ಓ, ರೌಡಿ ನಂದಿ, ರೌಡಿ ನಂದಿ, ರೌಡಿ ನಂದಿ, ಅದ್ಯಾ ಅಲ್ಲಿ ರೌಡಿ ನಂದಿ ಹುಷಾರಿಲ್ಲ ಅಂತ ನಾನು ಹೇಳ್ತಾ ಇದ್ದಾಳೆ. ಎಲ್ಲ ಮೀಟಿಂಗ್ ಮಾಡ್ತಾ ಇದ್ದೀರಾ? ನಿಮ್ ಯಾರಿಗೂ ಟೈಮ್ ಸೆನ್ಸ್ ಅನ್ನೋದಿಲ್ವಾ?